ರೆಡಿ? ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಇವತ್ತು ಇಬ್ಬರು ವಿಶೇಷವಾದಂಥ ವ್ಯಕ್ತಿನ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಮೊದಲನೇದಾಗಿ ಇವ್ರನ್ನ ಯಾವ ಆ್ಯಂಗಲಲ್ಲಿ ನೋಡಬೇಕು ಅಂತ ಕೇಳಿದಾಗ ಪೆಂಟಗನ್ ಆ್ಯಂಗಲಲ್ಲಿ ನೋಡಿ ಗೊತ್ತಾಗುತ್ತೆ ಅಂತ ಹೇಳಿ ಹೇಳಿದವರು. ಸೊ ದ ಹೀರೋ ಆಫ್ ದಿಸ್ ಮೂವಿ ಫೈರ್ ಫ್ಲೈನ ಹೀರೋ ಮತ್ತು ಡೈರೆಕ್ಟರ್ ಆಗಿರುವಂಥ ವಂಶಿ ಅವ್ರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಸರ್ ನಮಸ್ಕಾರ. ನಮಸ್ತೆ, ಸ್ವಾಗತ. ಥ್ಯಾಂಕ್ ಯು ಸರ್. ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಹೇಗಿದ್ದೀರಿ? ಆರಾಮಾಗಿದ್ದೀನಿ. ಇನ್ನೊಬ್ರು ಒಬ್ಬ ರಾಜನಿಗೆ ಯುವರಾಣಿ ಆಗಿರುವಂಥವ್ರು, ದೊಡ್ಡ ಮನೆಯ ಕುಡಿ, ದ ಒನ್ ಅಂಡ್ ಓನ್ಲಿ ನಿವೇದಿತಾ SRK ಅವ್ರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನು ಕೂಡ ವೆಲ್ಕಮ್ ಮಾಡೋಣ. ಮ್ಯಾಮ್ ನಮಸ್ಕಾರ. ಹೇಗಿದ್ದೀರಾ? ಗುಡ್ ಗುಡ್, ಥ್ಯಾಂಕ್ ಯು. ನಾವು ಚಿಕ್ಕ ವಯಸ್ಸಿಂದ ನಿಮ್ಮನ್ನ ನೋಡ್ಕೊಂಡ್ ಬಂದ್ವಿ. ಇವತ್ತು ನಿಮ್ಮ ಜೊತೆ ಕುತ್ಕೊಂಡು ಮಾತಾಡುವಂತ ಒಂದು ಸೌಭಾಗ್ಯ ಸಿಕ್ಕಿದೆ. ಅಂಡ್ ಐ ಆಮ್ ಸೋ ಹ್ಯಾಪಿ ಫಾರ್ ದಿಸ್ ಮೂಮೆಂಟ್ ಮ್ಯಾಮ್. ಎಸ್, ಸೊ ಫೈರ್ ಫ್ಲೈ ರೆಡಿ ಆಗಿದೆ ಫ್ಲೈ ಮಾಡೋದಕ್ಕೆ. ಮಿಂಚುಳನ ಮಿಂಚೋದಕ್ಕೆ ನೀವು ರೆಡಿ ಆಗಿದ್ದೀರಾ? ರೆಡಿ ಆಗ್ತಿದೀವಿ. ಆಗ್ತಿದೆ. ಸೊ ಹೌ ಎಕ್ಸೈಟೆಡ್ ಆರ್ ಯು? ಐ ಮೀನ್ ಅದೊಂಥರ ಲೈಕ್ ನಿಮಗೆ ಒಂದು ಸ್ಕ್ರಾಚ್ ಇಂದ ಬಂದಿರುವಂಥದ್ದು, ಲೈಕ್ ಆಕ್ಟಿಂಗು, ಶಾರ್ಟ್ ಫಿಲಮ್ಸು, ಫೀಚರ್ ಫಿಲಮ್ಸು, AD ಆಗಿ ಅಂಡ್ ಇವಾಗ ಒಂದು ಮೇನ್ ಲೀಡ್ ಆಗಿ. ಸೊ ಹೌ ಎಕ್ಸೈಟಿಂಗ್ ಇಸ್ ದಿಸ್ ಜರ್ನಿ? ತುಂಬಾ ಖುಷಿ ಆಗುತ್ತೆ ಸರ್. ಅಂದ್ರೆ ಇದಕ್ಕೋಸ್ಕರನೇ ಅಲ್ಲ ಇಷ್ಟು ವರ್ಷ ಕಷ್ಟ ಬಿದ್ದಿತ್ತು. ಅಂಡ್ ಆ ಡೇ ವೆರಿ ಸೂನ್ ಬರ್ತಿದೆ, April 24th. ಅಂಡ್ ವೆರಿ ಎಕ್ಸೈಟೆಡ್ ಅಂಡ್ ಅದೇ ರೀತಿ ವೆರಿ ರೆಸ್ಪಾನ್ಸಿಬಲ್ ಆಲ್ಸೋ. ಕ್ಲೀನ್ ಆಗಿ ಔಟ್ಪುಟ್ ಜನಕ್ಕೆ ತಲುಪಿಸ್ಬೇಕು, ಒಂದು ಒಳ್ಳೆ ಸಿನಿಮಾನ. ಅದಕ್ಕೆ ಆದಷ್ಟು ಪ್ರಮೋಷನ್ಸ್ ಮಾಡ್ತಿದ್ವಿ, ಎಲ್ಲ ತರ ಜನಕ್ಕೆ ರೀಚ್ ಆಗೋಕ್ಕೆ ಟ್ರೈ ಮಾಡ್ತಿದ್ವಿ. ಓಕೆ, ಸೊ ಯಾವ್ದಾದ್ರು ಒಂದು ಆಂಗಲ್ ಇಂದ ಮ್ಯಾಮ್ ನೀವು ಅವ್ರಿಗೆ ಹೇಳಿದ್ರ, ಇಲ್ಲ ಯಾರಾದ್ರೂ ಕಾಂಪ್ಲಿಮೆಂಟ್ ಕೊಟ್ಟಿರ್ತಾರ, ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ರ? ತೆಲುಗು ಆಕ್ಟರ್ ನಾಣಿ ತರ ಕಾಣಿಸ್ತೀರಾ ಅಂತ ಹೇಳಿ ನಂಗೆ ಶಿವಣ್ಣನೇ ಹೇಳಿದ್ದಾರೆ. ಶಿವಣ್ಣನೇ ಹೇಳಿದ್ದಾರೆ. ಮೇ ಬಿ ಬಿಕಾಸ್ ನಂಗೆ ಜಾ ಲೈನ್ ನೋಸ್ ಅವ್ರ ತರ ವೆರಿ ಲಾಂಗ್ ನೋಸ್ ಇರೋದ್ರಿಂದ ಹಂಗೆ ಕಾಣ್ತೀನಿ. ಓಕೆ, ಎಸ್ ಮ್ಯಾಮ್. ಸೊ ಹೌ ಎಕ್ಸೈಟೆಡ್ ಆರ್ ಯು ಫಾರ್ ದಿಸ್ ಫೈರ್ ಫ್ಲೈ? ಅಂಡ್ ನಿಮ್ಮ ಒಂದು ಪ್ರೊಡಕ್ಷನ್ ಅಲ್ಲಿ ಬರ್ತಾ ಇದೆ ಅಂತ ಹೇಳಿದಾಗ ಅಫ್ಕೋರ್ಸ್ ಅದೊಂಥರ ಲೆಗೆಸಿನ ಕ್ಯಾರಿ ಮಾಡ್ತಾ ಇದ್ದೀರಾ ನೀವು ಕೂಡ. ಸೊ ನಿಮಗೆ ಹೇಗೆ ಅನಿಸ್ತಾ ಇದೆ ಆಫ್ಟರ್ ಎವ್ರಿಥಿಂಗ್ ಇಸ್ ಕಂಪ್ಲೀಟೆಡ್? ವೆರಿ ಎಕ್ಸೈಟೆಡ್. ಇನ್ನೊಂದು 4-5 days ಅಲ್ಲಿ ರಿಲೀಸ್ ಇದೆ. ಸೊ ವೇಟಿಂಗ್ ಅಷ್ಟೇ. ಎಸ್ ಸರ್, ಸ್ಟಾರ್ಟಿಂಗ್ ಫ್ರಮ್ ಯರ್ ಶಾರ್ಟ್ ಫಿಲ್ಮ್ಸ್, ಸೊ ಅಲ್ಲಿಂದನೂ ನಿಮಗೆ ನೋಡ್ತೀರಾ ಅಂತ ಹೇಳಿದ್ರೆ, ಆಫ್ಟರ್ ದಟ್ ಮಾಯಾ ಬಜಾರ್ ಅಲ್ಲಿ ಒಂದು ಸ್ವಲ್ಪ ಅಲ್ಲಿನೂ ಕೂಡ ನಿಮ್ಮನ್ನ ನೀವು ತೊಡಗಿಸ್ಕೊಂಡಿದ್ರಿ. ಮತ್ತೆ ಇವಾಗ ಕಂಪ್ಲೀಟ್ ಫುಲ್ ಫ್ಲೆಶ್ಡ್ ಆಗಿ ಒಂದು ಪೂರ್ತಿ ಮೂವಿ ನಿಮ್ಮ ಮೇಲೇನೆ ನಿಂತ್ಕೊಂಡಿದೆ ಅಂತ ಹೇಳಿದಾಗ ಹೇಗೆ ಅನ್ಸುತ್ತೆ ದಿಸ್ ಕ್ಯಾರೆಕ್ಟರ್ ಮತ್ತೆ ಈ ಒಂದು ರೋಲು ಬಂದಾಗ ನಿಮ್ಗೆ ಏನ್ ಅನಿಸ್ತು? ಫಸ್ಟ್ ಆಫ್ ಆಲ್ ಆಸ್ ಎ ಡೈರೆಕ್ಟರ್, ನಾನು ಸ್ಕ್ರಿಪ್ಟ್ ಎಲ್ಲ ಬರೆದಾಗ, ರೈಟರ್ ಆಗಿ ಎಲ್ಲ ಅಪ್ರೋಚ್ ಆದಾಗ ನಮ್ಗೊಂದು mid-20s ಏಜ್ ಅಲ್ಲಿ ಒಂದು ಆಕ್ಟರ್ ಬೇಕಿತ್ತು. ಅಂಡ್ ಈ ಕತೆಗೆ ಒಂದು ಫ್ರೆಶ್ ಫೇಸ್ ಬೇಕಿತ್ತು. ಆ ಟೈಮಲ್ಲಿ ನಾನು ಮೇಡಮ್ ಡಿಸ್ಕಷನ್ ಮಾಡ್ತಿದ್ರಿ. ಒಂದಷ್ಟು ಪ್ರೊಫೈಲ್ಸ್ನ ಎಲ್ಲ ನಾವು ನೋಡಿದೀವಿ. ಬಟ್ ಯಾಕೋ ಸಮ್ಮೌ ಈ ವಿಕ್ಕಿ ಕ್ಯಾರೆಕ್ಟರ್ಗೆ ಫಿಟ್ ಆಗ್ತಿರ್ಲಿಲ್ಲ. ಇದು ತುಂಬಾ ಲಿಮಿಟೇಷನ್ಸ್ ಇತ್ತು, ಯಾಕೋ ಸಿಗ್ತಿರ್ಲಿಲ್ಲ. ಆ ಟೈಮಲ್ಲಿ ಮೋಸ್ಟ್ಲಿ ನಾನೇ ಮಾಡಿದ್ರೆ ಬೆಟರ್ ಅನ್ಸುತ್ತೆ ಮೇಡಮ್, ತುಂಬಾ ನೋಡಿದೀವಿ, ಆಗ್ತಿಲ್ಲ ಪ್ರೊಫೈಲ್ಸ್ ಎಲ್ಲ ಅಂತ ಅಪ್ರೋಚ್ ಆದಾಗ ಮೇಡಮ್ ಸ್ಟ್ರೈಟ್ ಅವೇ ಎಸ್ ಅಂದ್ರು. ಬಿಕಾಸ್ ನಾನು ಶಾರ್ಟ್ ಫಿಲ್ಮ್ಸ್ ಎಲ್ಲ ಅವ್ರು ನೋಡಿದ್ರು, ಪೆಂಟಗಾನ್ ಸಿನಿಮಾ ನೋಡಿದ್ರು. ಸೊ ಅವ್ರು ವೆರಿ ಕಾನ್ಫಿಡೆಂಟ್ ಆಗಿದ್ರು. ಅವರು ಪುಷ್ ಮಾಡಿದ್ರು, ಇಲ್ಲ ನೀವು ಮಾಡ್ಬೋದು ಅಂತ. ಅಂಡ್ ಎವ್ರಿಥಿಂಗ್ ಅವ್ರು ಕೊಟ್ಟಿರೋ ಸಪೋರ್ಟು ಮತ್ತೆ ಕ್ರಿಯೇಟಿವ್ ಫ್ರೀಡಮ್ಮೇ ನನಗೆ ಎರಡು ರೋಲ್ನು ಈಸಿಯಾಗಿ ಪ್ಲೇ ಮಾಡೋಕ್ಕಾಯ್ತು. ಓಕೆ, ಐ ಮೀನ್ ಲೈಕ್ ಇವಾಗ ನೀವು ಹೇಟಿಯೋ ರೋಮಿಯೋ ಆ್ಯಂಡ್ ಅದಾದಮೇಲೆ ಹನಿಮೂನ್, ಸೊ ಈ ಥರದ ವೆಬ್ ಸೀರೀಸ್ಗಳನ್ನ ಪ್ರೊಡ್ಯೂಸ್ ಮಾಡಿದಾದ್ಮೇಲೆ ವೈ ಫೀಚರ್ ಫಿಲ್ಮ್ ಅಂತ ಹೇಳಿ ಬಂದಾಗ ವಾಟ್ ವಾಸ್ ಯುವರ್ ಫಸ್ಟ್ ಥಾಟ್ ಮ್ಯಾಮ್? ಅಂದ್ರೆ ಮೂವೀಸ್ ಏನಕ್ಕೆ ಅಂತ. ಸೊ ನಾನು 3 ವೆಬ್ ಸೀರೀಸ್ ಪ್ರೊಡ್ಯೂಸ್ ಮಾಡಿದೆ. ಸೊ ಅದಾದ್ಮೇಲೆ ಆಕ್ಚುಲಿ ನಾನು ವಂಶಿನು ಆಲ್ಮೋಸ್ಟ್ 2 years ವರ್ಕ್ ಮಾಡಿದ್ವಿ ಫೈರ್ ಫ್ಲೈ ನರೇಟ್ ಮಾಡೋಕ್ಕಿಂತ ಮುಂಚೆ. ಸೊ ನಾವು ವೆಬ್ ಸೀರೀಸ್ ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡಿದ್ದು ಫಸ್ಟು. ಸೊ ಅದನ್ನ OTT ಪ್ಲಾಟ್ಫಾರ್ಮ್ಸಿಗೆ ಪಿಚ್ ಮಾಡಿ ಅದು ವರ್ಕೌಟ್ ಆಗಲಿಲ್ಲ. ಸೊ ಅವಾಗ ವಂಶಿ ಅವ್ರು ಬಂದು ನನ್ನ ಹತ್ರ ಈ ತರ ಒಂದು ಮೂವಿ ಸ್ಕ್ರಿಪ್ಟ್ ಇದೆ ಕೇಳಿ ಅಂತ. ಸೊ ನಾನು ಆಕ್ಚುಲಿ ಮೂವಿ ಮಾಡೋ ಪ್ಲಾನ್ ಇರ್ಲಿಲ್ಲ ನನಗೆ, ಬಟ್ ನಂಗೆ ಫೈರ್ ಫ್ಲೈ ಸ್ಕ್ರಿಪ್ಟ್ ಇಷ್ಟ ಆಗಿ ಜಸ್ಟ್ ವೆಂಟ್ ಅಹೆಡ್ ವಿತ್ ಇಟ್. ಓಕೆ, ಸೊ ಈಗ ವಿಕ್ಕಿ ಅವ್ರನ್ನ ನೋಡ್ತೀವಿ ಅಂತ ಹೇಳಿದ್ರೆ ಮೂವಿನಲ್ಲಿ, ಇಸ್ ಈ ಕ್ವಿರ್ಕಿ, ಇಸ್ ಈ ವ್ಯಾಟಿ, ಇಸ್ ಈ ಏನು, ವಾಟ್ ಈಸ್ ಎಕ್ಸಾಕ್ಟ್ಲಿ? ಈಸ್ ಎವ್ರಿಥಿಂಗ್. ಅಂದ್ರೆ ಲೈಕ್ ಎನಿ 20-year-old boy, 20s, late 20s-year-old boy goes through everything. He goes through all emotions. Okay. He's funny, he's sad, he's happy, everything. Okay, and so like ಇವಾಗ ಜೆನ್ಜಿ ಎಲ್ಲದನ್ನು ಕೂಡ ದೇ ಯೂಸ್ ದಿಸ್ ಟರ್ಮ್ಸ್ ಲೈಕ್ ನ್ಯಾನೋಶಿಪ್, ಈ ತರದೆಲ್ಲದನ್ನು ನಿಮ್ಗೆ ಟರ್ಮ್ಸ್ ಗಳು ಗೊತ್ತಾ ನಿಮ್ಗೆ? ರಿಲೇಶನ್ಶಿಪ್ ಅಲ್ಲಿ ಯೂಸ್ ಮಾಡ್ತಾರಲ್ಲ ಆ ತರ ಸ್ವಲ್ಪ ಗೊತ್ತಿದೆ. ಸಿಚುವೇಶನ್ಶಿಪ್. ಓಕೆ, ಸೊ ಐ ವಿಲ್ ಸೇ ದೋಸ್ ವರ್ಡಿಂಗ್ಸ್. ನಿಮಗೆ ಎಷ್ಟು ಗೊತ್ತಿದೆ ಜೆನ್ಜಿಗಳ ಬಗ್ಗೆ ಅನ್ನೋದನ್ನ ನಾನು ತಿಳ್ಕೊ. ಸೊ ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ನ್ಯಾನೋಶಿಪ್. ನ್ಯಾನೋಶಿಪ್ ಅಂದ್ರೆ ಏನಾದ್ರು ಐಡಿಯಾ ಇದೆಯಾ? Nanoship, I don't know. ಅಂದ್ರೆ
ಇಟ್ ಈಸ್ ಲೈಕ್ ಮೈಂಟೈನಿಂಗ್ ರಿಲೇಶನ್ಶಿಪ್ ಫಾರ್ 3 to 4 days ಅನ್ನೋ ಥರ ಓ ಅಷ್ಟೇ. ಡೇಟಿಂಗ್ ಮಾಡೋದು 3 to 4 days ಅಲ್ಲಿವರೆಗೂ ಮಾತ್ರ ಇರುತ್ತೆ ನ್ಯಾನೋಶಿಪ್ ಅಂತ ಹೇಳಿದ್ರೆ. ನ್ಯಾನೋ ಕಾರ್ ಇದ್ರೆ ಸೊ ವಿಲ್ ಗೋ ವಿತ್ ದ ನೆಕ್ಸ್ಟ್ ಒನ್. ಇಟ್ ಈಸ್ ಮೈಕ್ರೋಶಿಪ್. ನಾನು ಮೈಕ್ರೋ ಅಂದ್ರೆ ಒಂದ್ ವಾರನ ಮೈಕ್ರೋ ಅಂದ್ರೆ ಫಾರ್ ಫ್ಯೂ ವೀಕ್ಸ್ ಇಟ್ ಇಸ್ ಗೋಯಿಂಗ್ ಟು ಬಿ ದೇರ್ ಅನ್ನೋ ಥರ. ಫ್ಯೂ ವೀಕ್ಸ್ ಅಷ್ಟೇನೆ. ಸಿಚುವೇಶನ್ಶಿಪ್ ಐ ಥಿಂಕ್ ಮ್ಯಾಮ್ ಮೈಟ್ ಬಿ ನೋಯಿಂಗ್ ಇಟ್ ಅನ್ನೋ ಥರ. ಸಿಚುವೇಶನ್ಶಿಪ್ ಐ ಥಿಂಕ್ ಅಂದ್ರೆ ಅದು ಡಸಂಟ್ ಹ್ಯಾವ್ ಅ ಲೇಬಲ್ ಓಕೆ. ಅಂದ್ರೆ ಐ ಥಿಂಕ್ ಸೊ ರೈಟ್. ಆ ಸಿಚುವೇಶನ್ ಮಾತ್ರ ಅಷ್ಟೇ. ಯು ವಿಲ್ ಬಿ ಹಿಯರ್ ವಿತ್ ಮೀ ಆಸ್ ಅ ಅಷ್ಟೇ ಗರ್ಲ್ ಫ್ರೆಂಡ್ ಆರ್ ಬಾಯ್ ಫ್ರೆಂಡ್ ಅನ್ನೋ ಥರ ಅಷ್ಟೇನೆ. ಓಕೆ. ಅಂಡ್ ಕಫಿಂಗ್ ಸೀಸನ್ ಡೇಟಿಂಗ್ ಅಂತೆ. ಕಫಿಂಗ್ ಸೀಸನ್ ಡೇಟಿಂಗ್ ಎಲ್ಲರೂ ಕೇಳಿದ್ರ? ಅಂದ್ರೆ ಏನು ವಿಂಟರ್ ಸೀಸನ್ ಮಾತ್ರ? ಎಕ್ಸಾಕ್ಟ್ಲಿ. ಅಂದ್ರೆ ನಾನು ಕಫಿಂಗ್ ಅಂದ್ರೆ ಕೆಮ್ತಾರಲ್ಲ, ಯಾವಾಗ ಬರುತ್ತೆ ಕೆಮ್ಮು, ವಿಂಟರ್ ಅಲ್ಲಿ ಇರ್ಬೋದೇನೋ ಅಂತ ಹೇಳಿದ್ದಷ್ಟೇ. ಐ ಡೋಂಟ್ ನೋ. ಪ್ಲೇಸ್ ಹೋಲ್ಡರ್ ಡೇಟಿಂಗ್ ಅಂದ್ರೆ ಯಾರ ಮನೆ ಇರುತ್ತೋ ಅವ್ರ ಮನೆ ಇಲ್ಲ. ದಿಸ್ ಇಸ್ ಸಮ್ ವಾಟ್ ಒಂಥರ ವಿಯರ್ಡ್. ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ, ಬಟ್ ಸ್ಟಿಲ್ ದೇ ಆರ್ ಫೈಂಡಿಂಗ್ ಸಮ್ಮನ್ ಹೂ ಇಸ್ ಬೆಟರ್ ದನ್ ದ ಒನ್ ಹೂ ಇಸ್ ಪ್ರೆಸೆಂಟ್ ಅನ್ನೋದರ. ನೈಸ್. ನಮ್ ಕಾಲದಲ್ಲೂ ಇತ್ತು ಆಕ್ಚುಲಿ ಇಂಟರ್ನ್ಶಿಪ್, ಸ್ಕಾಲರ್ಶಿಪ್. ಬಟ್ ಇದರಲ್ಲಿ ನ್ಯಾನೋಶಿಪ್ ಈ ತರದ ಶಿಪ್ ಗಳೆಲ್ಲ ಬಂದ್ಬಿಟ್ಟಿದೆ. ಸೊ ವಿಲ್ ಕಮ್ ಬ್ಯಾಕ್ ಟು ಫೈರ್ ಫ್ಲೈ. ಸೊ ಬೇಸಿಕಲಿ ಇದರಲ್ಲಿ ಹಲವಾರು ಕಲಾವಿದರು ಇದ್ದಾರೆ. ಸೊ ಅಂಡ್ ಇನ್ನೊಂದು ಕ್ಲಾರಿಫೈ ಮಾಡ್ಬಿಡ್ತೀನಿ. ಜೆನ್ಜಿ ಅಂದ್ರೆ ತುಂಬಾ ಜನ ಮೋರ್ ಅಬೌಟ್ ದ ರಿಲೇಶನ್ಶಿಪ್ಸ್ ಅವ್ರದ್ದು ಇದೆ, ಇದನ್ನೇ ಫೋಕಸ್ ಮಾಡಿ ಅದನ್ನೇ ಹೈಲೈಟ್ ಮಾಡ್ತಿದ್ದಾರೆ. ಆಕ್ಚುಲಿ ಜೆನ್ಜಿ ಪೀಪಲ್ ಆರ್ ದ ಮೋಸ್ಟ್ ಸೆನ್ಸಿಟಿವ್ ಪೀಪಲ್. ಅವರು ಹೊರ್ಗಡೆ ಯಾರನ್ನಾದ್ರೂ ಮಾತಾಡ್ಸ್ಬೇಕಂದ್ರೆ ತುಂಬಾ ಯೋಚನೆ ಮಾಡ್ತಾರೆ. ಒಬ್ರು ಮಾತಾಡ್ಸ್ಬೇಕಂದ್ರೆ ನಾವ್ ಈಸಿಯಾಗಿ ಕುಳ್ಳ ಲಂಬು ಎಲ್ಲ ಈಸಿಯಾಗಿ ಹೇಳ್ಬಿಡ್ತಿದ್ರಿ, ಅವ್ನ್ ಏನ್ ಅನ್ಕೊಂತಾನೋ ಅದ್ ಸೆಕೆಂಡ್ರಿ. ಬಟ್ ಇವ್ರು ಯೋಚನೆ ಮಾಡ್ತಾರೆ, ನಾನು ಹಂಗಂದ್ರೆ ಅವ್ನಿಗೆ ಹರ್ಟ್ ಆಗುತ್ತೇನೋ, ಅವ್ರನ್ನ ಹೆಂಗ್ ಅಡ್ರೆಸ್ ಮಾಡ್ಬೇಕು. ಆ ವಿಚಾರದಲ್ಲಿ ದೇ ಆರ್ ವೆರಿ ಸೆನ್ಸಿಟಿವ್ ಅಂಡ್ ವೆರಿ ಕೇರಿಂಗ್ ಪೀಪಲ್ ಇದಾರೆ. ದಟ್ ಅದನ್ನು ಹೈಲೈಟ್ ಆಗ್ಬೇಕು ಸ್ಲೋಲಿ, ಇಲ್ಲಾಂದ್ರೆ ಒಂದು ಪಾಸಿಟಿವ್ ಸೈಡ್ ಆಫ್ ಇಟ್. ರಿಲೇಶನ್ಶಿಪ್, ಸಿಚುವೇಶನ್ಶಿಪ್ ಅದು ಮೋಸ್ಟ್ಲಿ ಎಲ್ಲರೂ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ, ಒಂದ್ ಸೆಟ್ ಆಫ್ ಪೀಪಲ್ ಮಾಡ್ಬೋದಷ್ಟೇ. ಬಟ್ ಇವ್ರು ಮೋರ್ ಆನ್ ದ ಸೆಲ್ಫ್ ಕೇರಿಂಗ್, ಬೇರೆಯವ್ರನ್ನ ಟ್ರೀಟ್ ಮಾಡೋ ವೇ ಅಲ್ಲಿ ದೇ ಆರ್ ವೆರಿ ಗುಡ್ ಅಟ್ ಇಟ್. ಅಂದ್ರೆ ಎಲ್ಲಾ ಜನರೇಷನ್ಸ್ ಕಂಪೇರ್ ಮಾಡಿದ್ರೆ ದೇ ಆರ್ ವೆರಿ ಗುಡ್ ಅಟ್ ಸೆನ್ಸಿಟಿವ್ ಥಿಂಗ್ಸ್ ಅಂಡ್ ಸೆನ್ಸಿಟಿವ್ ಎಮೋಷನ್. ಸೊ ಯು ಹ್ಯಾವ್ ಕಪಲ್ ಆಫ್ ಜೆನ್ಜಿ ಫ್ರೆಂಡ್ಸ್ ಯಾರಾದ್ರೂ ನಿಮ್ಗೆ ಇದರ ಅವರ? ನನ್ ಜೂನಿಯರ್ಸ್ ಇವರು, ಅಂಡ್ ನಾವು ಅಪ್ಡೇಟ್ ಆಗ್ತಾನೆ ಇರಬೇಕು, ಇಂಟರ್ನೆಟ್ ಇದೆಲ್ಲ ನೋಡ್ತಿರ್ತೀವಿ. ಸೊ ಅದ್ರ ಮೇಲೆ ಅಷ್ಟೇ. ಎಸ್. ಅಂಡ್ ಮ್ಯಾಮ್, ಕನ್ನಡದಲ್ಲಿ OTT ಕಂಟೆಂಟ್ ಅಂತ ಹೇಳಿ ಬಹಳಷ್ಟು ಜನ ಮಾತಾಡಿದಾಗ ಯು ಆರ್ ದ ಒನ್ಸ್ ಹೂ ಆಕ್ಚುಲಿ ಟುಕ್ ದಟ್ ಸ್ಟೆಪ್ ಫಾರ್ವರ್ಡ್ ಅಂಡ್ ಪ್ರೊಡ್ಯೂಸ್ ಮಾಡಿದ್ರಿ ಅಂಡ್ ಒಳ್ಳೊಳ್ಳೆ ಕಂಟೆಂಟ್. Mine was the first web series. ಎಕ್ಸಾಕ್ಟ್ಲಿ. ಸೊ ಈ ರೀತಿಯಾಗಿ ಆದಾಗ ವೈ OTT ಕಂಟೆಂಟ್ಸ್ ಆರ್ ನಾಟ್ ಬೀಂಗ್ ಹೈಲಿ ಪ್ರಮೋಟೆಡ್ ಇನ್ ಕನ್ನಡ ಅಂತ ಹೇಳಿ ಕೇಳಿದಾಗ ವಾಟ್ ಈಸ್ ಯುವರ್ ಥಾಟ್ ಆನ್ ಇಟ್ ಮ್ಯಾಮ್? ಅಂದ್ರೆ ಅದಕ್ಕೆ ಐ ಕಾಂಟ್ ಟೆಲ್ ಅಂದ್ರೆ ಒಂದು ಸ್ಪೆಸಿಫಿಕ್ ರೀಸನ್ ಇದೆ ಅಂತ ಹೇಳಕ್ ಕಷ್ಟ. ಬಟ್ ಮೇ ಬಿ ನಮ್ಮ ಕಡೆಯಿಂದಾನು ಮೋರ್ ಕನ್ಸಿಸ್ಟೆನ್ಸಿ, ಅಂದ್ರೆ ಒಳ್ಳೆ ಕಾಂಟೆಂಟ್ ಕೊಡೋದ್ರಲ್ಲಿ ಕನ್ಸಿಸ್ಟೆನ್ಸಿ ಇರಬೇಕು ಅಂತ ನನ್ನ ಒಪಿನಿಯನ್. ಸೊ ಮೇ ಬಿ ಅದೊಂದು ರೀಸನ್ ಇರ್ಬೋದು. ಆ್ಯಂಡ್ ಇವಾಗ ನಾವು ಬರೀ ನಮ್ಮ ಸ್ಟೇಟಲ್ಲೇ ಕಂಪೀಟ್ ಮಾಡ್ತಾ ಇಲ್ಲ, ವಿ ಆರ್ ಕಂಪೀಟಿಂಗ್ ವಿತ್ ಎವ್ರಿ ಒನ್ ಔಟ್ಸೈಡ್ ಆಲ್ಸೋ, ವರ್ಲ್ಡ್ ಸಿನಿಮಾ ಅಂಡ್ ಬೇರೆ ಲ್ಯಾಂಗ್ವೇಜಸ್ ಜೊತೆನೂ ಕಂಪೀಟ್ ಮಾಡ್ತಾ ಇದೀವಿ. ಸೊ ಐ ಥಿಂಕ್ ನಾವು ಸ್ವಲ್ಪ ನಮ್ಮ ಸ್ಟ್ಯಾಂಡರ್ಡ್ಸ್ನು ಸ್ವಲ್ಪ ಹೈ ಮಾಡಬೇಕು. ಸೊ ವಿ ಆರ್ ಡೂಯಿಂಗ್ ಇಟ್. ಸೊ ಅಂದ್ರೆ ನಮಗೆ ಒಂದು ಡೆಡಿಕೇಟೆಡ್ ಆಗಿ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದ್ರೆ ವಿ ವಿಲ್ ಬಿ ಏಬಲ್ ಟು ಡೂ ದಟ್ ಇನ್ ಮೋರ್ ನಂಬರ್ ಆಫ್ OTT ಸೀರೀಸ್ ತರ. ಅಂಡ್ ಅದ್ರ ಜೊತೆಗೆ ಐ ಥಿಂಕ್ ದೊಡ್ಡ ಮನೆಯಿಂದನೇ ಎಲ್ಲದನ್ನು ಕೂಡ ಶುರು ಆಗುತ್ತೆ. ಸೊ ಯಾವತ್ತಾದ್ರೂ ಡಿಸ್ಕಸ್ ಮಾಡಿದ್ರೆ ಒಂದು OTT ಪ್ಲಾಟ್ಫಾರ್ಮ್ನ ನಾವೇನೇ ಯಾಕೆ ತಯಾರು ಮಾಡಬಾರ್ದು ಅಂತ ಹೇಳಿ? ಬಟ್ ಅಂದ್ರೆ ಅದು OTT ಡಿಸ್ಕಷನ್ ನಾನ್ ಮಾಡಿಲ್ಲ. ಬಟ್ ಐ ಥಿಂಕ್ ದೇರ್ ಆರ್ ಪೀಪಲ್ ಹೂ ಹ್ಯಾವ್ ಟ್ರೈಡ್ ಇಟ್, ನನ್ಗೆ ಗೊತ್ತಿದೆ. ಬಟ್ ಐ ಥಿಂಕ್ ಅದನ್ನ ಮಾಡಕ್ಕೂ ಅದಕ್ಕೆ ತುಂಬಾ ಬ್ಯಾಕಿಂಗ್ ಬೇಕಾಗುತ್ತೆ, ತುಂಬಾ ರಿಸರ್ಚ್ ಬೇಕಾಗುತ್ತೆ. ಅಂಡ್ ಅಗೇನ್ ಕಂಪೀಟಿಂಗ್ ವಿತ್ ಬಿಗ್ ನೇಮ್ಸ್. ಸೊ ಅದಕ್ಕೆ ವಿ ನೀಡ್ ಅ ಲಾಟ್ ಆಫ್ ಬ್ಯಾಕಿಂಗ್ ಟು ಗೋ ಇನ್ ಟು ಇಟ್. ಸೊ ಅದನ್ನ ನಾವು ನೀಟಾಗಿ ಮಾಡಿದ್ರೆ ಓಕೆ, ಆ ಥರ ಬ್ಯಾಕಿಂಗ್ ಸಿಕ್ಕಿದ್ರೆ ಓಕೆ, ಬಟ್ ಅದರ್ವೈಸ್ ಕಷ್ಟ. ಅಂಡ್ ವೆರಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಈಗ ನಾವೇ ಒಂದು OTT ಪ್ಲಾಟ್ಫಾರ್ಮ್ ಸ್ಟಾರ್ಟ್ ಮಾಡ್ತಿದ್ವಿ ಅಂದ್ರೆ ಜನ ಬಂದು ಏನಕ್ಕೆ ನೋಡ್ಬೇಕು? ಒಂದು ಸ್ಟಾರ್ ಫಿಲಿಂ ಅದನ್ನ ಅವರು ಬೈ ಮಾಡ್ಬೇಕು. ಅದ್ ಹಾಕಿದ್ರೇನೆ ಜನ ಓಕೆ, ಶಿವಣ್ಣ ಫಿಲಿಂ ಹೊಸ OTT ಪ್ಲಾಟ್ಫಾರ್ಮ್ ಅಲ್ಲಿ ಬಂದಿದೆ ಅಂದ್ರೆ ನಾವು ಲಾಗಿನ್ ಆಗಿ ಸಬ್ಸ್ಕ್ರಿಪ್ಷನ್ ತಗೊಂಡು ನೋಡ್ತೀವಿ. ಸೊ ಅಷ್ಟು ದೊಡ್ಡ ಫಿಲಿಂ ನ ಬೈ ಮಾಡೋದಕ್ಕೆ ಈ ಪ್ಲಾಟ್ಫಾರ್ಮ್ ರೆಡಿ ಇರುತ್ತಾ, ಹೊಸ ಪ್ಲಾಟ್ಫಾರ್ಮ್? ಸೊ ದಟ್ಸ್ ವೈ ಆ ಬ್ಯಾಕಿಂಗ್ ಅನ್ನೋದು ಇರ್ಬೇಕು. ಒಂದು ಇದು ಇನ್ವೆಸ್ಟ್ಮೆಂಟ್ಗೆ ಇರಬೇಕು.
ಸೊ ಅಂದ್ರೆ ಇವಾಗ ತೆಲುಗು ಅವರಿಗೆ ಒಂದು ಆಹಾ ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ. ಅಂಡ್ ಅದು ಯಾರು ಮಾಡಿದ್ದು ಅದು ಮ್ಯಾಟರ್ ಆಗುತ್ತೆ. ಅದು ಅಲ್ಲು ಅರ್ಜುನ್ ಅವರ ಫಾದರ್ ಮಾಡಿರೋದು, ಅದು ಅಲ್ಲು ಅರವಿಂದ್ ಸರ್ ಮಾಡಿರೋದು ಅದು. ಅಂಡ್ ಅವ್ರಿಗೆ ಬ್ಯಾಕಿಂಗ್ ಇತ್ತು. ಅಂಡ್ ಅವ್ರು ಸಾರಿ ಬಟ್ ಬ್ಯಾಕಿಂಗ್ ಅಂಡ್ ಲಾಟ್ ಆಫ್ ಇನ್ವೆಸ್ಟರ್ಸ್ ಅಂಡ್ ಲಾಟ್ ಆಫ್ ಇದು ಬಿಹೈಂಡ್ ಇಟ್. ಸೊ ಆತರ ಬೇಕು. ಬಿಕಾಸ್ ವಿ ಹ್ಯಾವ್ ಪೊಟೆನ್ಷಿಯಲ್. ಸೊ ಅದನ್ನ ನಾವು OTT ಮುಖಾಂತರ ಇನ್ನೂ ಹೆಚ್ಚು ವೆಬ್ ಸೀರೀಸ್ ನ ಪ್ರೊಡ್ಯೂಸ್ ಮಾಡೋದ್ರ ಮುಖಾಂತರ ವಿ ಕ್ಯಾನ್ ಗೋ ಫರ್ದರ್ ಅಂಡ್ ಟಚ್ ದ ವರ್ಲ್ಡ್ ವೈಡ್ ಇಂಡಸ್ಟ್ರಿ ಅನ್ನೋದನ್ನ ನಾವು ಆಹಾ ಸ್ಟಾರ್ಟೆಡ್ ಪ್ರೊಡ್ಯೂಸಿಂಗ್ ಫಿಲ್ಮ್ಸ್. ಅವರೇ ಕಂಟೆಂಟ್ ಹೈರ್ ಮಾಡಿ ಆಹಾ ಒರಿಜಿನಲ್ಸ್ ಅಂತ ಬಿಡ್ತಿದ್ರು. ಸೊ ಆ ಪ್ಲಾಟ್ಫಾರ್ಮ್ ಮಾಡೋದ್ರ ಜೊತೆಗೆ ನಾವು ಪ್ರೊಡ್ಯೂಸ್ ಮಾಡ್ಬೇಕು ಒಂದಷ್ಟು ಸಿನಿಮಾ. ಸೊ ಇಟ್ಸ್ ಲೈಕ್ ವೆರಿ ಬಿಗ್ ಇನ್ವೆಸ್ಟ್ಮೆಂಟ್ ಅಲ್ಲಿ. ಸೊ ಅಷ್ಟು ದುಡ್ಡು ಹಾಕಿ ಇಷ್ಟು ಮಾಡಿ ಫಾಲೋ ಅಪ್ ಮಾಡೋದಕ್ಕೆ ಒಂದು ಬಿಗ್ ಟೀಮ್ ಬೇಕು. ಅಂದ್ರೆ ತುಂಬಾ ಫ್ಯಾಕ್ಟರ್ಸ್ ಇನ್ವಾಲ್ವ್ ಇದೆ. ಹಂಗ್ ನೋಡ್ರೆ ನಮ್ದು ಆಕ್ಚುಲಿ OTT ಪ್ಲಾಟ್ಫಾರ್ಮ್ಸ್ ಅಂತ ಒಂದ್ 3-4 ಓಪನ್ ಆಯ್ತು. ನೀವು ರಿಮೆಂಬರ್ 100 ರೂಪೀಸ್ ಸಬ್ಸ್ಕ್ರಿಪ್ಷನ್ ತುಂಬಾ ಪ್ರಮೋಟ್ ಮಾಡಿ ಎಲ್ಲ ಮಾಡಿದ್ರು. ಬಟ್ ಯಾಕೆ ಜನ ಹೋಗಿ ನೋಡೋದಿಲ್ಲ ಅಂದ್ರೆ ಅದ್ರಲ್ಲಿ ದೊಡ್ಡ ಯಾರೊಬ್ರು ಓಪನಿಂಗ್ ಮಾಡಕ್ ಬೇಕಲ್ಲ, ಬಿಗ್ ನೇಮ್. ಅದನ್ನ ಹೈರ್ ಮಾಡ್ಬೇಕಂದ್ರೆ ಆ ಫಿಲಿಂ ತಗೊಬೇಕಂದ್ರೆ ದೊಡ್ಡ ಇನ್ವೆಸ್ಟ್ಮೆಂಟ್ ಬೇಕು. ಸೊ ಇಟ್ಸ್ ಅದೆಲ್ಲ ಒಂದು ಫುಲ್ ಸೈಕಲ್ ಇದೆ ಸರ್. ಇಟ್ಸ್ ಈಸಿ ಆಗೋದಿಲ್ಲ. ಓಕೆ, ಸೊ ವಿಕ್ಕಿ ಈ ಒಂದು ಮೂವಿನಲ್ಲಿ ಡಸ್ ಇ ಲಿವ್ ಇನ್ ಇಸ್ ಫ್ಯಾಂಟಸಿ ವರ್ಲ್ಡ್ ಅನ್ನೋ ತರ ಏನಾದ್ರು? ಬಿಕಾಸ್ ಟ್ರೈಲರ್ಸ್ ಅಲ್ಲಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಒದೆ ತಿಂತಾರೆ ಮತ್ತೆ ವಾಪಸ್ ಬರ್ತಾರೆ. ಸೊ ಈ ಕಮ್ಸ್ ಬ್ಯಾಕ್ ಅಂಡ್ ಗೋಸ್ ಅಗೇನ್. ಸೊ ಒದೆ ತಿಂದ್ರು ಕೂಡ ಆ ಒಂದು ನೋವು ಅವ್ರ ಮೈಂಡ್ ಅಲ್ಲಿ ಮನಸ್ಸಲ್ಲಿ ಇರೋದಿಲ್ಲ. ಅರ್ಧಂಬರ್ಧ ಬಟ್ಲರ್ ಇಂಗ್ಲಿಷ್ ಮಾತಾಡ್ತಾರೆ. ಸೊ ವಾಟ್ ಇಸ್ ವಿಕ್ಕಿ ಇನ್ ದಿಸ್ ಮೂವಿ ಆಕ್ಚುಲಿ? ವಿಕ್ಕಿ ಬೇಸಿಕಲಿ ಒಂದು mid-20s ಹುಡುಗ, ಗೋಯಿಂಗ್ ಥ್ರೂ ಲೋನ್ಲಿನೆಸ್, ಸ್ಯಾಡ್ ಅಂಡ್ ಏನ್ ಲೈಫ್ ಅಲ್ಲಿ ಆಗ್ತಿದೆ ಅನ್ನೋದು ಗೊತ್ತಿಲ್ಲ. ಅದು ಪ್ರತಿಯೊಬ್ರು ಜೆನ್ಸಿ ಕಿಡ್ಸ್ ಅಂತೇನಲ್ಲ, ಬಟ್ ಪ್ರತಿಯೊಬ್ಬರು ಲೈಫಲ್ಲೂ ಸಿನಿಮಾ ನೋಡಿದ್ಮೇಲೆ ನೀವು ಒಂದು ಟೈಮಲ್ಲಿ ನೀವು ವಿಕ್ಕಿ ಆಗಿರ್ತೀರ. ಅಂಡ್ ಡೆಫಿನೆಟ್ಲಿ ಆ ಇಮೋಷನಲ್ ಫ್ಯಾಕ್ಟರ್ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಅಂಡ್ ಸ್ಟೋರಿ ಪ್ರೆಸೆಂಟ್ ಮಾಡ್ತಿರೋದು ಇನ್ ಅ ವೆರಿ ಸರಿಯಲ್ ಸ್ಪೇಸ್. ಸರಿಯಲ್ ಅಂದ್ರೆ ರಿಯಲಿಸ್ಟಿಕ್ ಫ್ಯಾಂಟಸಿಗೂ ಮಧ್ಯೆ ಒಂದು ಥಿನ್ ಲೈನ್ ಸರಿಯಲ್ ಸ್ಪೇಸ್ ಅಲ್ಲಿ ಮಾಡ್ತಿರೋದು. ವೇರ್ ವಿಕ್ಕಿ ಮಾತು ಜೊತೆ ಅವನ ಮೈಂಡ್ ಸೆಟ್ ಜೊತೆ ಈ ಒಂದು ಅವನ ಅಟ್ಮಾಸ್ಫಿಯರ್ ಹಂಗೆ ರಿಯಾಕ್ಟ್ ಆಗುತ್ತೆ. ಸೊ ಇಟ್ಸ್ ಬೇಸಿಕಲಿ ನರೇಟಿವ್ ಫಿಲಿಮ್. ಅಂಡ್ ಒಂದು ಹೊಸ ಪ್ರಪಂಚದಲ್ಲಿ ನಾವು ಫೈರ್ಫ್ಲೈನ ಒಂದು ವಿಕ್ಕಿನ ಪ್ಲೇಸ್ ಮಾಡಿ ಕಥೆನ ಹೇಳ್ತಿದ್ದೀವಿ. ಓಕೆ, ಸೊ ಇವಾಗ ನಿಮ್ಗೊಂದು ಟಾಸ್ಕ್ ಕೊಡ್ತೀನಿ. 1 ನಿಮಿಷಗಳ ಕಾಲ ಆ ಬಟ್ಲರ್ ಇಂಗ್ಲೀಷ್ನಲ್ಲಿ ನಿಮ್ಮ ಫಿಲ್ಮ್ನ ಪ್ರಮೋಟ್ ಮಾಡಬೇಕಾಗತ್ತೆ ನೀವು. ಓಕೆ, ಸೊ ಅದೇ ಹೇಳ್ತಿರಲ್ಲ, ನಮ್ಮ ಪಾಡಿಗೆ ನಾವು ವಿ ವರ್ ಪ್ಲೇಯಿಂಗ್ ಸರ್ ದಿಸ್ ಅಣ್ಣ ಕಮೆಂಡ್ ಓಡಿಯಿಂಗ್ ಸರ್ ಫರ್ ಅಸ್ ಅಂತ. ಸೊ ಆ ರೀತಿಯಾಗಿ ನಿಮ್ಮ ಫಿಲ್ಮ್ನ 1 ನಿಮಿಷಗಳ ಕಾಲ ನೀವು ಬಟ್ಲರ್ ಇಂಗ್ಲೀಷ್ನಲ್ಲಿ ಹೇಗೆ ಪ್ರಮೋಟ್ ಮಾಡ್ತೀರಾ ಅನ್ನೋದು. ಸರ್ ನಮಸ್ತೆ ಸರ್, ಅದು ಆಯ್ ಸರ್, ನಮ್ಮ ಫಿಲಿಂ ಕಮಿಂಗ್ ಸರ್ ದಿಸ್ April 24 ಸರ್. ರಾಜಣ್ಣ ಬರ್ಡೇ ಸರ್ ಪ್ಲೀಸ್ ಸರ್ ಎಲ್ಲರೂ ಕಮ್ ಸರ್, ಸಿನಿಮಾ ವಾಚ್ ಸರ್ ಅಂಡ್ ಸೆಲೆಬ್ರೇಟ್ ಸರ್, ಖುಷಿಯಿಂದ ಸೆಲೆಬ್ರೇಟ್ ಸರ್ ಅಂಡ್ ಹ್ಯಾವ್ ಎಂಜಾಯ್ಮೆಂಟ್ ಸರ್, ಫುಲ್ ಎಂಜಾಯ್ಮೆಂಟ್ ಸರ್, ಜಾಲಿ ಸರ್, ಜಾಲಿ. I mean that was fun actually. ನಿಮ್ಗೆ ಸೊ ಇಲ್ಲ ಕಂಪ್ಲೀಟ್ ಟ್ರೈಲರ್ ನ ನೋಡ್ಬಿಟ್ಟು ಲಾಸ್ಟ್ ಅಲ್ಲಿ ಪಂಚ್ ಬೇಕು ಅಂತ ನೋಡ್ತಾ ಇರ್ಬೇಕಾದ್ರೆ ಎಸ್ ದಿಸ್ ಕಮ್ಸ್ ಇನ್ ಅಂಡ್ ಅದೊಂಥರ ಕ್ವಿರ್ಕಿ ಆಗಿದ್ದಾಗ ನಮ್ಗೆ ಇಟ್ ಮೇಕ್ಸ್ ಯು ಲಾಫ್. ಸೊ ಈ ತರದ್ದು ಕನೆಕ್ಟ್ ಆಗ್ತೀವಿ. ಈ ತರ ತುಂಬಾ ಹ್ಯೂಮರ್ಸ್ ಇದೆ ಅಂಡ್ ಹೊಸ ತರ ಹ್ಯೂಮರ್ಸ್ ಟ್ರೈ ಮಾಡಿದ್ವಿ ಫಿಲ್ಮ್ ಅಲ್ಲಿ. ರೆಗ್ಯುಲರ್ ಕಾಮಿಡಿ ಸೀನ್ಸ್ ಇಲ್ಲ, ಮೋರ್ ಆಫ್ ಎ ಸಿಚುವೇಶನಲ್ ಕಾಮಿಡಿ ಸೀನ್ಸ್ ನ ಪ್ಲೇಸ್ ಮಾಡಿದೀವಿ. ಅಂಡ್ ಡೆಫಿನೆಟ್ಲಿ ಒಂದು ಸಿನಿಮಾ ನೋಡ್ತಿದ್ದಾಗ ಒಂದು ಫ್ರೆಶ್ನೆಸ್ ಅಂತೂ ಅನ್ಸುತ್ತೆ. ಜಸ್ಟ್ ನಾಟ್ ವಿತ್ ದ ವಿಜುವಲ್ಸ್, ಈ ಒಂದು ಸ್ಟೋರಿ ಟೆಲ್ಲಿಂಗ್ ಅಪ್ರೋಚ್ ಆಗಿರ್ಬೋದು, ಒಂದು ಸೀನ್ ಟ್ರೀಟ್ಮೆಂಟ್ ಆಗಿರ್ಲಿ, ದ ಮ್ಯೂಸಿಕ್ ಆಗಿರ್ಲಿ, ಈ ಒಂದು ಆಕ್ಟರ್ ಪರ್ಫಾರ್ಮೆನ್ಸಸ್ ಆಗಿರ್ಲಿ, ನಿಮ್ಗೊಂದು ಫ್ರೆಶ್ ಫೀಲಿಂಗ್ ಕೊಡುತ್ತೆ. ಅಂಡ್ ಸುಧಾರಾಣಿ ಮ್ಯಾಮ್ ಅವರನ್ನು ಕೂಡ ಆಕ್ಟ್ ಮಾಡಿದ್ದಾರೆ. ವಿ ಹವ್ ಬಿನ್ ಫ್ಯಾನ್ ಸಿನ್ಸ್ ಚೈಲ್ಡ್ಹುಡ್ ಅವ್ರ ಆಕ್ಟಿಂಗಿಗೆ ಅಂತ ಹೇಳಿ. ಸೊ ತಂದೆಯವ್ರ ಜೊತೆಗೆ ಬಹಳಷ್ಟು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ. ಸೊ ವಾಸ್ ದಿಸ್ ಯುವರ್ ಕಾಲ್ ಟು ಪ್ಲೇ ಸುಧಾರಾಣಿ ಮ್ಯಾಮ್ ಇನ್ ದ ಮೂವಿ? ಇಲ್ಲ, ಐ ಥಿಂಕ್ ಅಂದ್ರೆ ಟೀಮ್ ಒಟ್ಟಿಗೆ ಸೇರಿ ವಿ ಟುಕ್ ಅ ಕಾಲ್. ಸೊ ಈ ತರ ಕ್ಯಾರೆಕ್ಟರ್ಸ್ ಬೇಕು ಅಂತ ಡಿಸ್ಕಷನ್ ನಡೀತಾ ಇರ್ಬೇಕಂದ್ರೆ ನಮ್ಗೆ ಆಪ್ಷನ್ಸ್ ಇತ್ತು. ಸೊ ಕ್ಯಾರೆಕ್ಟರ್ಸ್ ಏನ್ ಸೂಟ್ ಆಗ್ತಾ ಇತ್ತು ಹಂಗೆ ತಗೊಂಡಿದ್ದು ಅಂಡ್ ದೇ ಆಲ್ ಫಿಟ್ ಇನ್ ಪರ್ಫೆಕ್ಟ್ಲಿ ಫಾರ್ ದ ಕ್ಯಾರೆಕ್ಟರ್ಸ್ ಅಷ್ಟೇ. ಓಕೆ, ಅಂಡ್ ನೀವು ಚಿಕ್ಕ ವಯಸ್ಸಲ್ಲಿ ಆಕ್ಟ್ ಮಾಡಿದ್ರಿ, ಮತ್ತೆ ಯಾಕೆ ಆಕ್ಟಿಂಗ್ ಮಾಡ್ಲಿಲ್ಲ ನೀವು ಅದಾದ್ಮೇಲೆ? ನಂಗೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ but that one movie we have loved throughout the movie, and because of you only that entire movie was so beautifully shot. And ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬೆಳೆದಿರೋರು ಅಂತ ಹೇಳಿದಾಗ that character haunts us like ಸಕ್ಕತ್ತಾಗಿತ್ತಲ್ಲ ಕ್ಯಾರೆಕ್ಟರ್ ಅನ್ನೋ ತರ. ಸೊ ನಿಮಗೆ ಆ ಒಂದು ಮೂವಿ ನೋಡಿದಾಗ what was your first thought? ಮ್ಯಾಮ್ ನೀವು ಅಲ್ಲಿ ನೋಡಿದ್ರೆ ನಾನು ತುಂಬಾ ವೆರಿ ಲಾಂಗ್ ಬ್ಯಾಕ್ ನೋಡಿರೋದು. ಹುಟ್ಟಿದ್ರೆ ಅವಾಗ ಆ ಫಿಲಿಂ ಬಂದಾಗ
ಸರ್ ನಾನು ನೋಡಿರೋದು ಮೇ ಬಿ ಅವ್ರ ಟಿವಿಯಲ್ಲಿ ನೋಡಿದೀನಿ ಸರ್, ಅದು ವೆರಿ ಲಾಂಗ್ ಬ್ಯಾಕ್ ನೋಡಿರೋದು ಅಷ್ಟೇ. ಅವಾಗ ನನ್ಗೇನ್ ಗೊತ್ತು ಸರ್, ನಾನು ಅವಾಗ ಸಿನಿಮಾ ಮಾಡ್ತೀನಿ ಅಂತಾನೆ ಗೊತ್ತಿರ್ಲಿಲ್ಲ. 3ನೇ ಕ್ಲಾಸ್ 4ನೇ ಕ್ಲಾಸಲ್ಲಿ ಅವಾಗ ಇವ್ರು ಶಿವಣ್ಣ ಅವ್ರ ಮಗಳು ಅವರೇ ಮಾಡ್ತಿರೋದು ಸಿನಿಮಾ ಅಂದಾಗ ಸಿನಿಮಾ ನೋಡಿದ್ವಿ ಅಷ್ಟೇ. ಮೂವಿ ನೋಡಿಲ್ಲ ಅನ್ಸುತ್ತೆ. ವೆರಿ ಲಾಂಗ್ ಟೈಮ್ ನೋಡಿರೋದು, ನಂಗೆ ನೆನಪಿಲ್ಲ ಅಷ್ಟು. ಸೊ ಅವತ್ತು ಆತರ ಅನ್ಕೊಂಡಿದ್ದವರು ಇವತ್ತು ಅವ್ರ ಪ್ರೊಡಕ್ಷನ್ ಅಲ್ಲೇ ವರ್ಕ್ ಮಾಡ್ತಾ ಇದ್ರ ಅಂತ ಹೇಳಿದಾಗ ಹೌ ಫಾರ್ಚುನೇಟ್ ಆರ್ ಯು? ವೆರಿ ಫಾರ್ಚುನೇಟ್ ಸರ್, ಫೀಲ್ಸ್ ವೆರಿ ಬ್ಲೆಸ್ಡ್ ಬಿಕಾಸ್ ಅವ್ರು ಬೇಕಂದಿದ್ರೆ ಯಾರಿಗಾದ್ರೂ ಸಿನಿಮಾ ಮಾಡ್ಬೋದಾಯ್ತು. ಜಸ್ಟ್ ಬಿಕಾಸ್ ನನ್ನ ಕತೆ ಚೆನ್ನಾಗಿದೆ, ಈ ಹುಡುಗ ಮಾಡ್ತಾನೆ, ಇವನಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಆ ಮನ್ಸಿದೆಯಲ್ಲ, ಒಂದು ಹೊಸಬ್ರಿಗೆ ಮಾಡ್ಬೇಕು ಅನ್ನೋದು, ಅದು ಗ್ರೇಟ್ ಸರ್. ಅದು ಏನಿಲ್ಲ, ಬ್ಲೆಸ್ಡ್ ಅಷ್ಟೇ.